ನಮಸ್ಕಾರ ವೀಕ್ಷಕರೇ, ರಂಗಭೂಮಿ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಓದಲು ಬಾರದಿದ್ರೂ ಅಕ್ಷರ ಲೋಕವನ್ನೇ ಬೆರಗುಗೊಳಿಸಿದ್ದ ಸಾಧನೆ ಮಾಡಿದ್ದಾರೆ. ಕನ್ನಡ ನಾಡಿನ ಸಾಂಸ್ಕೃತಿಕ ಆಸ್ತಿ ಇಂತಹ ಅನರ್ಘ್ಯ ರಂಗರತ್ನರಾದ ಮದಿರೆ ಮರಿಸ್ವಾಮಿ ಸಾಧನೆ ಮಾಡಿದ್ದ ಇವರಿಗೆ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದರೆ ಒಳ್ಳೆಯದು ಎಂದು ಗಣ್ಯರಲ್ಲಿ ಮನವಿ. ಮದಿರೆ ಮರಿಸ್ವಾಮಿ ಕನ್ನಡ ರಂಗಭೂಮಿಯ ಪ್ರತಿಭಾವಂತ ಕಲಾವಿದ. ಆದರೂ ಅನಕ್ಷರಸ್ಥ ಆದ್ರೆ ಅಕ್ಷರ ಲೋಕವನ್ನೇ ಬೆರಗುಗೊಳಿಸಿದ್ದ ಸಾಧಕ. ಕನ್ನಡ ನಾಡಿನ ಸಾಂಸ್ಕೃತಿಕ ಆಸ್ತಿ ಇಂತಹ ಅನರ್ಘ್ಯ ರಂಗರತ್ನರಾದ ಮದಿರೆ ಮರಿಸ್ವಾಮಿ ಗಡಿನಾಡಿನ ಅದೋನಿ ತಾಲೂಕಿನ ಮದಿರೆಯ ಗ್ರಾಮದ ಬಡತನ ಬವಣೆಯಲ್ಲಿ ಹಳ್ಳಿಗಾಡಿನಲ್ಲಿ ಹುಟ್ಟಿ ಬೆಳೆದ ಪ್ರತಿಭೆ ಮದಿರೆ ಮರಿಸ್ವಾಮಿ. ಅನಕ್ಷರಸ್ಥ ನೆಲೆಯಿಂದ ಅರಳಿ ಅಕ್ಷರ ಲೋಕವನ್ನೇ ಬೆರಗುಗೊಳಿಸಿದ ದೇಸಿ ಕಲಾನಿಷ್ಠ ಸಾಧಕರು, ನಾಡಿನ ಸಾಂಸ್ಕೃತಿಕ ಆಸ್ತಿ ನಮ್ಮ ಶ್ರೀ ಮದಿರೆ ಮರಿಸ್ವಾಮಿಯವರು. ಅನರ್ಘ್ಯ ರಂಗರತ್ನ, ಒಂದೇ ಬೆರಳಲ್ಲಿ ಹಾರ್ಮೋನಿಯಂ ನುಡಿಸುವ ವೀರ, ಜುಗಲ್ಬಂದಿ ಕಾರ್ಯಕ್ರಮಗಳ ಬಹದ್ದೂರ, ನೂರಾರು ಕನ್ನಡಿಗರಿಗೆ ಸಾಥೊದಗಿಸಿದ ಸಂಗೀತಗಳು, ಪ್ರತಿಭಾವಂತ ಪಕ್ಕವಾದ್ಯಗಳು, ಮಾದರಿ ರಂಗಜಿ. ಎಲ್ಲ ಸಾಧನೆಗಳಿಗೆ ಮತ್ತೊಂದು ಗರಿ ಮೂಡಿ ನಿಂತಿದೆ. 2019-2020ನೇ ಸಾಲಿನ ಕರ್ನಾಟಕ ಸರ್ಕಾರ ಪ್ರಶಸ್ತಿ ಗೌರವಪೂರ್ವಕವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಹಸಿರಿನ ಸಹಾಯವಾಗಿದೆ. ಸ್ವೀಕರಿಸಿದ್ದಾರೆ ಶ್ರೀ ಮದಿರೆ ಮರಿಸ್ವಾಮಿ ಅವರು. ಚಪ್ಪಾಳೆಗಳ ವಂದನೆ. ಮದಿರೆ ಮರಿಸ್ವಾಮಿಯವರು ರಂಗ ಸಂಗೀತ ಕಾರ್ಯಕ್ರಮದಲ್ಲಿ 24 ಗಂಟೆ ಕುಳಿತ ಸ್ಥಳ ಬಿಡದೆ ಹೇಳಿದ ಹಾಗೆ ಹಾರ್ಮೋನಿಯಂ ನುಡಿಸಿ ಆಂಧ್ರ ಕರ್ನಾಟಕ ಗಡಿನಾಡಿನ ಪ್ರೇಕ್ಷಕರನ್ನ ನೋಡಿ ಮಾಡಿದಂತಹ ಏಕೈಕ ವ್ಯಕ್ತಿ. ಗುಬ್ಬಿ ವೀರಣ್ಣ ಪ್ರಶಸ್ತಿ ವಿಜೇತರು ಮತ್ತು ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಮತ್ತು ಅನೇಕ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಇಂತಹ ಸಂಗೀತಗಾರರಿಗೆ ಇವರು ಇರುವಾಗಲೇ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದರೆ ಮಾತ್ರ ಒಳ್ಳೆಯದು. ಗಣ್ಯರಲ್ಲಿ ಮನವಿ. ರಂಗಭೂಮಿ ನ್ಯೂಸ್ ಬಳ್ಳಾರಿ 9481941999.
ನಮಸ್ಕಾರ, ನನ್ನ ಹೆಸರು ಸಿದ್ದರಾಮ ಸಿರಿಗೇರಿ ಅಂತ, ಈ ಲೋಕ ಕನ್ನಡ ದಿನಪತ್ರಿಕೆ ಸಂಪಾದಕರು. ಇವತ್ತು ಕುರುಗೋಡಿನ ದೊಡ್ಡ ಬಸವೇಶ್ವರ ದೇವಸ್ಥಾನದಲ್ಲಿ ನಾವು ಬಂದಿದ್ದೀವಿ. ಯಾಕೆ ಬಂದಿದ್ದೀವಿ ಅಂದರೆ ನಮ್ಮ ಶ್ರೀ ಬಸವೇಶ್ವರ ಸಾಮಾಜಿಕ ಸಾಂಸ್ಕೃತಿಕ ಕಲಾ ಟ್ರಸ್ಟ್ನ ಅಧ್ಯಕ್ಷರಾದಂಥ ವಿಶ್ವನಾಥ್ ಸೌಕಾರ್ ಅವರ ಒಂದು ವಿಶೇಷ ಪುರವಣಿ ಈ ಲೋಕ ಪತ್ರಿಕೆಯಲ್ಲಿ ಮಾಡಿದ್ವಿ. ಅದಕ್ಕಾಗಿ ಅವರ ಒಂದು ನೆನಪಿನ ಕಾಣಿಕೆ ಕೊಡಲಿಕ್ಕೆ ಇಲ್ಲಿ ದೊಡ್ಡ ಬಸವೇಶ್ವರ ದೇವಸ್ಥಾನದಲ್ಲಿ ಸೇರಿದ್ವಿ. ಅದೇ ರೀತಿ ಇವರು ಶ್ರೀ ಮಧುರೆ ಮರಿಸ್ವಾಮಿ ಅವರ ಶಿಷ್ಯರು ವಿಶ್ವನಾಥ್ ಸೌಕಾರ್ ಅವರು. ಮಧುರೆ ಮರಿಸ್ವಾಮಿ ಅಂದರೆ ನಮಗೆ ಸುಮಾರು ಚಿರಪರಿಚಿತರು. ಬಹಳಷ್ಟು ಇಡೀ ಆಂಧ್ರ ಕರ್ನಾಟಕ ಗಡಿನಾಡಿನಲ್ಲಿ ಸಹ ಅವರು ಅವರ ಕಲೆಯನ್ನು ಜೀವಂತವಾಗಿ ಉಳಿಸಿಕೊಂಡು ಬಂದಿದ್ದಾರೆ. ಹಾರ್ಮೋನಿಯಂ ಮಾಸ್ಟರು ಪುಟ್ಟರಾಜ ಗವಾಯಿಗಳವರ ಶಿಷ್ಯರು. ಅಲ್ಲಿ ಒಂದು ತರಬೇತಿ ಪಡೆದು ಅವರು ಈ ಬಯಲಾಟ ಮತ್ತು ರಂಗ ಕರ್ನಾಟಕ ಬಯಲಾಟ ಅಕಾಡೆಮಿ, ಆಮೇಲೆ ಗುಬ್ಬಿವರಣ್ಣ ಪ್ರಶಸ್ತಿ ಬಂದತ್ತೆ. ಆಮೇಲೆ ಇನ್ನೂ ಒಂದೇನೆಂದರೆ ಈಗ ಅವರಿಗೆ ಈ ಮುಪ್ಪಿನ ವಯಸ್ಸಿನಲ್ಲಿ ಸಹ ಹಾರ್ಮೋನಿಯಂ ನುಡಿಸೋದು ನಾವು ನೋಡಿದ್ದೀವಿ. ಈಗ ಒಂದು ಕೊನೆಯ ಆಸೆ ಅವ್ರಿಗೇನೆಂದರೆ ಅಟ್ಲೀಸ್ಟ್ ಈ ಕೊನೆಯ ಸಂದರ್ಭದಲ್ಲೇನಾದರೂ ನಾಳೆ ಬರುವ ನವೆಂಬರ್ ತಿಂಗಳಲ್ಲಿ ಸರ್ಕಾರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟು ಅವ್ರನ್ನ ಗೌರವಿಸಿದ್ರೆ ನಮ್ಮ ಇಡೀ ಕರ್ನಾಟಕದ ಕಲಾವಿದರ ಒಂದು ಬೆಲೆಯನ್ನು ಉಳಿಸಿದಂಗಾಗುತ್ತೆ. ಕಲಾವಿದರಿಗೆ ಕೊಟ್ಟ ಗೌರವ ಅಂತಲೇ ಹೇಳ್ಬೋದು. ಅಂಥ ಒಂದು ಶಿಷ್ಯರ ಬಗ್ಗೆ ಇವರು, ಅಂಥ ಒಂದು ಗುರುಗಳ ಬಗ್ಗೆ, ಮಧುರೆ ಸ್ವಾಮಿ ಗುರುಗಳ ಬಗ್ಗೆ, ಅವರ ಶಿಷ್ಯರು ಅವರಿಗೆ ಒಳ್ಳೆಯದಾಗಲಿ, ಮುಂದಿನ ದಿನಗಳಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಸಿಗಲಿ, ಅವರಿಗೆ ಆರೋಗ್ಯ ಕೊಡಲಿ ಅಂತಂದೇಳಿ ವಿಶ್ವನಾಥ್ ಸೌಕಾರ್ ಅವರ ಶಿಷ್ಯರು ಅವರು ಇವತ್ತು ದೊಡ್ಡ ಬಸವೇಶ್ವರ ದೇವಸ್ಥಾನದಲ್ಲಿ ಬಂದು ಅವರಿಗೋಸ್ಕರ ಒಂದು ವಿಶೇಷ ಪೂಜೆ ಪುರಸ್ಕಾರನ ಮಾಡಿಸಿದ್ದಾರೆ. ವಿಶ್ವನಾಥ್ ಸೌಕಾರ್ ಅವರಿಗೂ, ರಂಗಭೂಮಿ ನ್ಯೂಸ್ ಚಾನೆಲ್ ಅವರಿಗೂ, ಮಧುರೆ ಮರಿಸ್ವಾಮಿ ತಾತನವರಿಗೂ ಎಲ್ಲರಿಗೂ ಒಳ್ಳೆಯದಾಗಲ್ಲ ಅಂತಂದೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ. ರಂಗಭೂಮಿ ನ್ಯೂಸ್ ನಮಸ್ತೆ.